ಇವಾಗ ನೆಕ್ಸ್ಟ್ ಟಾಪಿಕ್. ಓಕೆ, ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್. ಓಕೆ ಅಲ್ವಾ? ಸೊ ಈ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್ ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ತುಂಬಾ ಫೇಮಸ್ ಕಮಿಷನ್ ಇದೆ ಇದ್ರ ಬಗ್ಗೆ ಅಂತ. ಓಕೆ, ಅದೇನ್ ಕಮಿಷನ್ ಅಂತ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಬಟ್ ನೋಡಿ, ಆಲ್ಮೋಸ್ಟ್ ನಾವು ಎಸ್ಪೆಷಲಿ ಕರ್ನಾಟಕ ರಾಜ್ಯ ನಾವು ಡಿಮ್ಯಾಂಡ್ ಮಾಡಿ ನಮ್ ಕರ್ನಾಟಕ ರಾಜ್ಯ ಸಿಕ್ಕಾಗ ಸುಮಾರಷ್ಟು ನಮ್ಮ ಪಕ್ಕದ ರಾಜ್ಯಗಳು ಅತೃಪ್ತಿಯಾಗಿದ್ರು. ಲೈಕ್ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ, ಇದೇನಿದು ನಮ್ ಸ್ಟೇಟ್ ಅಲ್ಲಿ ಎಷ್ಟೊಂದು ಪ್ರಾವಿನ್ಸ್ ಅವ್ರ ಸ್ಟೇಟ್ ಹೋಯ್ತು ಅಂತ. ಸೊ ಅದು ಆ ಒಂದು ಫೈಟು, ಆ ಒಂದು ಇದು ಸುಮಾರಷ್ಟು ಟೈಮು ಅದೇ ಸಿಮರಿಂಗ್ ಡಿಸ್ಕಂಟೆಂಟ್ ಅಂತ ನಾವೇನ್ ಹೇಳ್ತೀವಿ ಅದೇ ತರಾನೇ ಆಗ್ತಿತ್ತು. ಓಕೆ, ಸೊ ಈ 1956 ಅಲ್ಲಿ ಓಕೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್ ಆಗುತ್ತೆ. ನಮ್ಗೆಲ್ಲರಿಗೂ ಗೊತ್ತು ಅಲ್ಲಿ ಏನಾಯ್ತು ಅಂದ್ರೆ ಎಸ್.ಕೆ. ದಾರ್ ಕಮಿಷನ್ ಅಂತ ಬರುತ್ತೆ. ಈ ಎಸ್.ಕೆ. ದಾರ್ ಕಮಿಷನ್ ಏನ್ ಹೇಳ್ತಾರೆ, ಲಿಂಗ್ವಿಸ್ಟಿಕ್ ಲೈನ್ಸ್ ಅಲ್ಲಿ ಅಂದ್ರೆ ಭಾಷೆಯ ಆಧಾರದ ಮೇಲೆ ನಾವು ಡಿಮಾರ್ಕೇಶನ್ ಮಾಡಕ್ ಆಗಲ್ಲ, ಸ್ಟೇಟ್ಸ್ ನ ನಾವು ಡ್ರಾ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಸುಮಾರಷ್ಟು ಪ್ರೊಟೆಸ್ಟ್ ಅದು ಇದು ಎಲ್ಲ ಆಗತ್ತೆ. ಆಮೇಲೆ ಒಂದು ತುಂಬಾ ಫೇಮಸ್ ಕಮಿಷನ್ ಬರುತ್ತೆ, JVP ಕಮಿಷನ್ ಅಂತ. JVP ಅಂದ್ರೆ ಏನು? ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತೆ ಪಟ್ಟಾಭಿ ಸೀತಾರಾಮಯ್ಯ ಅಂತ. ಓಕೆ, ಸೊ ಈ ಪಟ್ಟಾಭಿ ಸೀತಾರಾಮಯ್ಯ ಯಾರು? ಸುಭಾಷ್ ಚಂದ್ರ ಬೋಸ್ ಅಗೇನ್ಸ್ಟ್ ಆಗಿ ಕಂಟೆಸ್ಟ್ ಮಾಡಿದವ್ರು. ಓಕೆ, ಎಲ್ಲಿ? ತ್ರಿಪುರಿ ಸೆಷನ್ ಕಾಂಗ್ರೆಸ್ ಅಲ್ಲಿ 1938. ಸೊ ಗಾಂಧೀಜಿ ಅವ್ರು ನಿಲ್ಸಿದ್ ಇವ್ರನ್ನ, ಇವರೊಬ್ರು ಗಾಂಧಿಯನ್. ಇವ್ರು 3 ಜನ ಸೇರ್ಬಿಟ್ಟು ಈ ಕಮಿಷನ್ ಅಂದ್ರೆ ನಿಜವಾಗ್ಲೂ ಎಸ್.ಕೆ. ದಾರ್ ಹೇಳಿದ ತರ ಭಾಷೆಯ ಆಧಾರದ ಮೇಲೆ ನಾವು ಸ್ಟೇಟ್ಸ್ ನ ರೀಡ್ರಾ ಮಾಡಕ್ ಆಗಲ್ವಾ ಅಂತ JVP ಕಮಿಷನ್ ಬರ್ತಾರೆ. ಇವ್ರು ನೋಡ್ತಾರೆ, ಭಾಷೆಯ ಆಧಾರದ ಮೇಲೆ ಮಾಡಿದ್ರೆ ಡಿವಿಸಿವ್ ಟೆಂಡೆನ್ಸೀಸ್ ಬರ್ಬೋದು. ಸನ್ ಆಫ್ ದ ಸಾಯಿಲ್ ಥಿಯರಿ ಅಂದ್ರೆ ಮಣ್ಣಿನ ಮಗ ಅಂತ ಏನ್ ಕರಿತೀವಿ, ಈ ಒಂದು ಸಿದ್ಧಾಂತ ಅದು ಬರ್ಬೋದು. ನನ್ನ ಭಾಷೆ ನನ್ನ ರಾಜ್ಯ ಅಂತ ಒಂದು ಭಾರತ ಮೊದಲಿಡದೆ ಓಕೆ ಕರ್ನಾಟಕ ಅಥವಾ ಬೇರೆ ಯಾವ್ದಾದ್ರು ಒಂದು ರಾಜ್ಯ ಅದನ್ನ ಮೊದಲಿಡುವಂತ ಪ್ರಯತ್ನ ಆಗ್ಬೋದು. ಸೊ ಈ ತರ ಎಲ್ಲ ಅವ್ರು ಯೋಚನೆ ಮಾಡ್ಬಿಟ್ಟು ಹೇಳ್ತಾರೆ, ಅವ್ರುನು ಭಾಷೆಯ ಆಧಾರದ ಮೇಲೆ ನಾವು ಡಿವಿಷನ್ ಮಾಡಕ್ ಆಗಲ್ಲ ಅಂತ. ಆಯ್ತು, ಓಕೆ ಅಂತ ಅವಾಗ ತುಂಬಾ ಗಲಾಟೆಗಳು ನಡೀತೆ. ಎಸ್ಪೆಷಲಿ ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲಿ ಇನ್ನೂ ಮುಖ್ಯವಾಗಿ. ಅಲ್ಲಿ ಒಬ್ರು ಇರ್ತಾರೆ, ಒಂದು ವೆರಿ ಓಲ್ಡ್ ಗಾಂಧಿಯನ್. ಅವ್ರ ಹೆಸರು ಪೊಟ್ಟಿ ಶ್ರೀರಾಮುಲು ಅಂತ. ಈ ಪೊಟ್ಟಿ ಶ್ರೀರಾಮುಲು ಅನ್ನೋರು ಒಂದು ಹಂಗರ್ ಸ್ಟ್ರೈಕ್ ಅಂದ್ರೆ ಫಾಸ್ಟ್ ಅಂಡ್ ಟು ಡೆತ್ ಅಂಡರ್ಟೇಕ್ ಮಾಡ್ತಾರೆ. ಓಕೆ, ಸುಮಾರು ಒಂದು 56 ದಿನ ಏನೂ ತಿಂದೆ, ಏನು ಆಹಾರ ಸ್ವೀಕಾರ ಮಾಡದೆ ಅವರು ಹಂಗರ್ ಸ್ಟ್ರೈಕ್ ನ ಇದ್ ಮಾಡ್ತಾರೆ ಶಾಂತಿಯುತವಾಗಿ. ಬಟ್ ಫೈನಲಿ